ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕೃಷಮ್ ಸ್ಯಾರೀಸ್. ವೀವರ್ ಟು ಕಸ್ಟಮರ್. ಫ್ಯಾಕ್ಟ್ರಿ ರೇಟ್ಸಲ್ಲಿ ಸೀರೆ ಪ್ರೊವೈಡ್ ಮಾಡ್ತೀವಿ. ಫ್ಯಾಕ್ಟ್ರಿ ರೇಟ್ಸ್ ಅಂದರೆ ನಿಜವಾಗ್ಲೂ ಫ್ಯಾಕ್ಟ್ರಿ ರೇಟ್ಸಲ್ಲೇ ಕೊಡ್ತೀವಿ. ಈ ಸೀರೆ ಎಲ್ಲ ನೀವು ನೋಡ್ಬೋದು, ಔಟ್ ಸೈಡೆಲ್ಲ 4,000 ರೂಪಾಯಿ. ಈ ಸೀರೆ ಹೆಸರು ಕಾಂಜೀವರಂ ಟಿಶ್ಯೂ ಬೇಸ್ಡ್ ಸೆಮಿ ಸಿಲ್ಕ್ ಸ್ಯಾರೀಸ್. ಇವೆಲ್ಲ 40 ಲಕ್ಷ ರೂಪಾಯಿ ಮಿಷಿನ್ಸಲ್ಲಿ ತಯಾರಾಗುತ್ತೆ. ನಾನು ವೀವರ್ಸ್ ಕಮ್ಯುನಿಟಿಲಿ ಹುಟ್ಟಿ ಬೆಳೆದ್ರು. ಅಷ್ಟು ಬಂಡವಾಳ ಹಾಕಿ ನಾವೊಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು. ತೀರಾ ಪಾವರ್ಟಿ ಲೈನ್ ಇಲ್ಲದೆ ಇದ್ದರೂ ಒಂಚೂರು ತಿನ್ನೋಕೆ ಅನ್ನ ಇದೆ, ಮಿಡಿಲ್ ಕ್ಲಾಸ್ ಅಂತ ಕರಿತೀವಿ ನಾವು ಕರಿಬೋದು. ನಾವು ಅಷ್ಟು ಲಕ್ಷದ ಮೆಷಿನರೀಸ್ ಎಲ್ಲ ಹಾಕಿ ಆ ಲೇಬರ್ನ ಪ್ರೊವೈಡ್ ಮಾಡಿ ಸಿಟೀಸಲ್ಲಿ ನಾವಿರೋದು ಬೆಂಗಳೂರಲ್ಲಿ, ಇಲ್ಲೆಲ್ಲ ಇದೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಏನಿದ್ರು ಸಿಟಿ ಔಟ್ಸೈಡು ಅಂದರೆ ನಿಮ್ಗೆ ಸೌತ್ ಇಂಡಿಯಾದಲ್ಲಿ ಯಾವ ಫ್ಯಾಕ್ಟ್ರೀಸ್ ಇಲ್ಲ. ಇದೆಲ್ಲ ನಿಮಗೆ 1,750 ರೂಪೀಸ್ ಅಷ್ಟೇ. ಯಾವುದು ಡ್ಯಾಮೇಜ್ ಇಲ್ಲ, ಎಲ್ಲ ಫ್ರೆಶ್ ಮಾಲು. ಫ್ರೆಶ್ 5,000 8,000 ಸೀರೆ ಓಡಿದ್ರೆ ಅದರಲ್ಲಿ ನಾವು 400 ಸೀರೆನ ಸೆಲೆಕ್ಟ್ ಮಾಡ್ಕೊಂಬಂದಿದ್ದೀನಿ, ತರಿಸಿದ್ದೀನಿ. ಯಾಕಂದರೆ ನೀವು ಕಸ್ಟಮರ್ಸು ದಿನಕ್ಕೆ ಕೆಲವರು ಒಂದು ಆರ್ಡ್ರ್ ಇಡ್ತಾರೆ, ಒಂದು ಆರ್ಡ್ರ್ ಇಡಲ್ಲ. ಆದರೆ ಅಲ್ಲಿ ಮಾತ್ರ 24 ಗಂಟೆಲಿ 2 ಶಿಫ್ಟ್ಸು ಮಿಷಿನ್ಸ್ ರನ್ ಆಗ್ತಾನೆ ಇರುತ್ತೆ. ಅವ್ರ ಔಟ್ಪುಟ್ನ ನಾವು ತೊಗೊಳಕ್ಕೆ ಸಾಧ್ಯ ಇಲ್ಲ. ಇನ್ನು ನೀವು ಕಸ್ಟಮರ್ಸು ಎಲ್ಲರೂ ಕಲಿತು ದಿನಕ್ಕೆ ನನಗೊಂದು 500 ಆರ್ಡ್ರಸ್ಸು 1000 ಆರ್ಡ್ರಸ್ ಕೊಟ್ಟರೆ ಅವ್ರ ಔಟ್ಪುಟ್ ಆದರೂ ನಾವು ಒಂದು ಫ್ಯಾಕ್ಟ್ರಿ ಔಟ್ಪುಟ್ಟು ನಾವು ಮುಟ್ಟೋಕ್ಕಾಗಲ್ಲ. ಯಾಕಂದರೆ ಒಂದೊಂದು ಫ್ಯಾಕ್ಟ್ರಿಯವರು ತಿಂಗಳಿಗೆ 50,000 ಸೀರೆ, 80,000 ಸೀರೆ, ಲಕ್ಷ ಸೀರೆನೂ ಹೊಡಿದ್ದಾರೆ ಮಿಷಿನ್ಗಳು ಇಟ್ಕೊಂಡು. 60-70 ಮಿಷಿನ್ ಇಟ್ಟರೆ ದೊಡ್ಡ ನಿಮ್ಗೆ ಆ ಮಿಷಿನರೀಸ್ ಎಲ್ಲ ನಾನು ತೋರಿಸಿದ್ದೀನಿ. ನೀವು ನಮ್ಮ ಪೇಜಿಗೆ ಬಂದು ಅದನ್ನೆಲ್ಲ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಏನು ಹೇಳ್ತಿದ್ದಾರೆ ಇವರು ಅಂತ, ಶಾಮಿ ಏನು ಹೇಳ್ತಿದ್ದಾನೆ ಅಂತ. ನಾನೇ ಕೃಷಮ್ ಸ್ಯಾರೀಸ್ ಫೌಂಡರ್, ನಾನೇ ಮಾತಾಡ್ತಿರೋದು. ನಾನು ನಮ್ಮ ಅಕ್ಕ ಅವರು ಪ್ರೊಪ್ರೈಟರ್. ನಾನು GST ರಿಜಿಸ್ಟರ್ಡ್ ಬಿಸ್ನೆಸ್ ಬೆಂಗಳೂರು ಬೇಸ್ ಮಾಡ್ಕೊಂಡಿದ್ವಿ. ಯಾಕಂದರೆ ಹುಡ್ದಾಗ್ಲಿಂದ ನಾವು ಬೆಂಗಳೂರಲ್ಲೇ ಇರೋದು. ಯಾವ ಹಳ್ಳಿ ಯಾವ ಊರು ಗೊತ್ತಿಲ್ಲ ನಮಗೆ, ಬೆಂಗಳೂರೇ. ಒಂದು ನೇಕಾರ ಕಮ್ಯುನಿಟಿಯಲ್ಲಿ ಹುಟ್ಟಿ ಎಜುಕೇಟೆಡ್ ಆಗಿ ಆಮೇಲೆ ಇಲ್ಲ ನಮ್ಮ ಕುಲವೃತ್ತಿನೇ ನಾವು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಇಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನಿ. 1 ವರ್ಷವೂ ನಾನು ಟೆಕ್ಸ್ಟೈಲ್ ಮಾರ್ಕೆಟ್ಸ್ ಎಲ್ಲ ತಿರುಗ್ಕೊಂಡು ಯಾವ ರೇಟ್ ಇದೆ, ಹೋಲ್ಸೇಲ್ ಯಾವ ರೇಟ್ ಬರುತ್ತೆ, ಫ್ಯಾಕ್ಟ್ರೀಸ್ ಯಾವ ರೇಟು, ನಿಮ್ಗೆ ಅಂಗಡಿಯಲ್ಲಿ ಇಷ್ಟು ದಿನ ಮಾರ್ತಿರೋದೆಲ್ಲ ಅದೆಲ್ಲ ರೀಟೇಲ್ ರೇಟು. ಹೋಲ್ಸೇಲ್ ರೇಟ್ಗೆ ಹಾಕ್ಕೊಡ್ತೀವಿ ರೀಟೇಲ್ ಅಂದ್ಕೊಂಡು ನಿಮಗೆ ಮೋಸ ಮಾಡ್ತಿದ್ದಿದ್ದು ಇಷ್ಟು ದಿನ ಎಲ್ಲ. ಮೋಸ ಅಂದರೆ ಅವ್ರು ಯಾಕೆ ನಿಮಗೆ ಫ್ಯಾಕ್ಟ್ರೀಸಿಂದ ಸೀರೆ ತಂದು ನೀವು ಬ್ಯೂಟಿಫುಲ್ಲಾಗಿ ಕಾಣಿಸ್ಲಿ, ಕಮ್ಮಿ ರೇಟಿಗೆ ಉಟ್ಕೊಳ್ಳಿ ಅಂತ ಕೊಡ್ತಾರಾ? ಒಂಚೂರು ಯೋಚನೆ ಮಾಡಿ. ನಾನು ಹೇಳೋದು, ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ. ನಾನು ಓಪನಾಗಿ ಹೇಳ್ತಾಯಿದ್ದೀನಿ, ನನ್ನ ತಟ್ಟೆಗೆ ಅನ್ನ ಬಂದರೆ ಸಾಕು. ಒಂದು ಸೀರೆ ಮಾಡಿದ್ರೆ ಒಂದು ಹೊತ್ತಿಗೆ ಅನ್ನ ಬಂದರೆ ಸಾಕು ನನಗೆ. ವೆಜ್ ಫುಡ್ಡು, ನಾರ್ಮಲ್ ಫುಡ್ಡು ಬಂದರೆ ಸಾಕು. ನಾನು ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದರೆ ಗೋಡೌನು ನಮ್ಮ ಸ್ಯಾಲ್ರೀಸ್ ಎಲ್ಲ ಹಾಕ್ಕೊಂಡ್ರೆ ಇವಾಗ ಇನ್ನು ಸ್ಟಾರ್ಟಿಂಗ್ ಫೇಸ್ ಅಂತ ತುಂಬ ಕಮ್ಮಿ ಕೊಡ್ತಾಯಿದ್ದೀವಿ. ಇನ್ನು ಹೋಗ್ತಾನೂ ಇಷ್ಟೇ ಕಮ್ಮಿ ಕೊಡ್ತೀವಿ, ಏನು ಜಾಸ್ತಿ ಏನು ಮಾಡಲ್ಲ. ನಮಗೆ ಆರ್ಡ್ರಸ್ ನೀವು ಕೊಡಿ ಅಷ್ಟೇ. ಒಬ್ಬೊಬ್ಬರು ಒಂದೊಂದು ಆರ್ಡ್ರ್ ಕೊಟ್ಟು ಎಂಟೈರ್ ಕರ್ನಾಟಕ ಪರ್ ಡೇ ಒಂದು 500, 700, 1000 ಆರ್ಡ್ರಸ್ ಸೀರೆ ತನಕ ಕೊಟ್ಟರೆ, ಒಬ್ಬೊಬ್ಬರು ಒಂದೊಂದು ತಟ್ಟೆ ಅನ್ನ ಕೊಟ್ಟರೆ ಅದೇ ನಮಗೆ ಸ್ಯಾಲ್ರಿ ಥರ ಬರುತ್ತೆ. ನಾನು ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು, ಏನು ಜಾಸ್ತಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಇದರಲ್ಲಿ ಲಾಭಗಳು ಮಾಡ್ಕೊಬೇಕನ್ನೋದು ಉದ್ದೇಶನೂ ಇಲ್ಲ ನನಗೆ. ನಮ್ಮ ಕುಲವೃತ್ತಿ ನಿಲ್ಲಿಸ್ಕೊಂಡು ನಾನು ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಸ್ಯಾರಿ ಬಿಸ್ನೆಸ್ಸು. ಸೀರೆದಂತ ಇದ್ದರೆ ಅದೇ ನಮಗೆ ಖುಷಿ. ನೋಡ್ಬೋದು, 1750 ಪ್ಲಸ್ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ. DTDC ಕೊರಿಯರ್ ಕಂಪ್ನಿಗೆ ನಾವು ಕೊಡಬೇಕಲ್ವಾ ಅಮೌಂಟು. ಇಲ್ಲಾಂದರೆ ಅವ್ರು ನಿಮ್ಮ ಮನೆ ತನಕ ಹಿಂಗೆ ತಂದು ಕೊಡ್ತಾರೆ. ಎಲ್ಲರೂ ಫ್ರೀ ಕೊರಿಯರ್ ಅಂತಾರೆ, ಫ್ರೀ ಏನಂತಾರೆ, ಫ್ರೀ ಡೆಲಿವರಿ, ಫ್ರೀ ಶಿಪ್ಪಿಂಗ್ ಅಂತಾರೆ. ಹೇಗೆ ಫ್ರೀ ಶಿಪ್ಪಿಂಗ್ ಕೊಡೋಕ್ಕೆ ಸಾಧ್ಯ? ಅವ್ರದ್ದೇನು ಕಂಪ್ನಿ ಇದೆಯಾ? ಕಂಪ್ನಿ ಇದ್ದರೂ ಅದಕ್ಕೆ ಬೇಡವಾ? ಸ್ಯಾಲ್ರಿ ಎಕ್ಸ್ಪೆನ್ಸಸ್ಸು, ಕೊರಿಯರ್ ಹೆಂಗೆ ಹೋಗುತ್ತೆ? ಯಾವುದೂ ಫ್ರೀ ಇಲ್ಲ, ಸುಮ್ಮನೆ ನಿಮ್ಗೆ ಹೇಳ್ತಾರೆ ಅಷ್ಟೇ ಫ್ರೀ ಅಂತ. ಸ್ಯಾರಿ ರೇಟಲ್ಲೇ ಅವರು ಪರ್ಚೇಸ್ ನಿಮ್ಮಿಂದ ಅಮೌಂಟ್ ತೊಗೊಂಡಿರ್ತಾರೆ ಅಷ್ಟೇ. ಅದೆಲ್ಲ ಸೆಲ್ಲಿಂಗ್ ಟೆಕ್ನಿಕ್ಸು. ನಾನು ಇನ್ ಡೆಪ್ತ್ ಹೇಳೋಕ್ಕೆ ಇಷ್ಟಪಡಲ್ಲ. ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಒಂದೊಂದು ಸ್ಯಾರಿ ನೀವು ಪರ್ಚೇಸ್ ಮಾಡಿದ್ರೆ ಅದು ನನಗೆ ತಟ್ಟೆಗೆ ಅನ್ನ ತಂದು ಕೊಡುತ್ತೆ. ನಾನು ಫುಲ್ ಟೈಮ್ ಈ ಬಿಸ್ನೆಸ್ಸೇ ನಂಬಿದ್ದೀನಿ. ನಿಮಗೋಸ್ಕರನೇ ನಾನು ಟೈಮ್ ಎಲ್ಲ ಸ್ಪೆಂಡ್ ಮಾಡಿದ್ದೀನಿ. ಇನ್ಮೇಲೂ ನಾನು ಇದನ್ನೇ ನಂಬ್ಕೊಂಡಿದ್ದೀನಿ. ಏನು ಯಾರು ಕೆಲವರು ಆರ್ಡ್ರಸ್ ಕೊಡ್ತೀರಾ, ಕೆಲವ್ರಿಗೆ ಆರ್ಡ್ರಸ್ ಕೊಡಲಿಲ್ಲ ಅಂತೇನು ಬೇಜಾರೇನು ಮಾಡ್ಕೊಳ್ಳಲ್ಲ. ನಿಮ್ಗೊಂದು ದಿವಸ ಅರ್ಥ ಆಗುತ್ತೆ ಕೃಷಮ್ ಸ್ಯಾರೀಸ್ ಅಂದರೆ ನಿಜವಾಗ್ಲೂ ಫ್ಯಾಕ್ಟ್ರೀಸ್ ಕೊಡ್ತಿದ್ದಾರೆ ಅಂತ. ಆವತ್ತು ನೀವು ನಮ್ಮನ್ನು ನಂಬ್ತೀರಾ, ಆವತ್ತು ಆರ್ಡ್ರಸ್ ಕೊಡ್ತೀರಾ. ಥ್ಯಾಂಕ್ ಯು ಎಲ್ಲರಿಗೂ.